ನಾನು ಗೇರ್ ಗಾಡಿಯಲ್ಲಿ ತೊಗೊಂಡಿತ್ತಂದರೆ ಫಸ್ಟ್ ಗಾಡಿ ಅಂದರೆ ಅದು KTM 200. ಅದು 2016 ಮಾಡಲ್. ಅದು ಅವಾಗ ನಾನು ತೊಗೊಂಡಿದ್ದಿತ್ತು. ಅವಾಗ ನಮ್ಮ ಹುಡುಗರ ಹತ್ರ ಎಲ್ಲ ಬರೀ R15 ಇತ್ತು. KTM ಅಂದರೆ ಈ ಬರೀ ಹೆವಿ ಪಿಕಪ್ ಐತೆ, ಸಾಕಾಗೈತೆ, ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡೋರು. ಏನೋ ಎಲ್ಲ ಗಾಡಿನೂ ಒಂದೇ ಅಲ್ವೇನೋ ಅಂತಿದ್ದೆ. ಅವಾಗಿನ್ನ ಬಿಗಿನರ್ ಅಲ್ವಾ, ಗೇರ್ ಗಾಡಿ ಎಲ್ಲ ಅಷ್ಟೊಂದು ನಂಗೆ ಬರ್ತಾ ಇರಲಿಲ್ಲ. ಸರಿ ಬಿಡಾಯಿತು, ನೋಡೋಣ ಏನೋ ಅಲ್ಪ ಸ್ವಲ್ಪ ಓಡ್ಸೋಕೆ ಬರ್ತದೆ ಅಂತ ತೊಗೊಳೋಣ ಅಂತ ತೊಗೊಂಡೆ. ಆದರೆ ಅದು ನಿಧಾನಕ್ಕೆ ಓದ್ತಾ ಅಪ್ಡೇಟ್ ಮಾಡ್ತಾಯಿತ್ತು. ಫುಲ್ ಅಡಿಕ್ಟ್ ಆಗಿಬಿಟ್ಟೆ. ಆ ಗಾಡಿ ಬಿಟ್ಟಿನ ಬೇರೆ ಗಾಡಿ ಯಾವುದೇ ಎತ್ತಿದ್ರು ಈ ರೇಂಜಿಗೆ ಪರ್ಫಾರ್ಮೆನ್ಸ್ ಕೊಡೋಲ್ಲ. ಅವಾಗ ಗೊತ್ತಾಯಿತು, ಓ ಈ ಥರನೂ ಐತಲ್ವ ಲೈಫು ಅಂತ. ಆಮೇಲೆ ಇದು ನನಗೆ ಸಾಕಾಗೋಯ್ತು. 200ಗಿನ್ನ ಇನ್ನೂ ಒಂದು ಸ್ಟೆಪ್ ಐತೆ 390 ಅನ್ನೋದೇ ಗೊತ್ತಿರಲಿಲ್ಲ. ಅವಾಗ ಕೇಳಿ ವಿಚಾರಿಸ್ಕೊಂಡಿದ್ದಕ್ಕೆ ತುಂಬ ಜನ ಹೇಳಿದ್ರು, 390 ಎಲ್ಲ ಕುಡ್ಸೋಕೆ ಹೋಗ್ಬಿಡ್ರಿ, ನಿಮ್ಮ ಮನೆಗೆಲ್ಲ ಹೇಳ್ತಾಯಿದ್ರು 390 ಎಲ್ಲ ಕುಡ್ಸೋಕೆ ಹೋಗ್ಬಿಡ್ರಿ, ತುಂಬ ಆಕ್ಸಿಡೆಂಟ್ಗಳು ಆಗ್ತವೆ ಅಂತ. ಆವಾಗ ನಮ್ಮ ಮನೆಗೆಲ್ಲ ಇಲ್ಲ ಬಿಡು, ಹುಷಾರಾಗಿ ಓಡಾಡ್ಕೊಂಡಿರ್ತಾನೆ ಅಂತ ನಮ್ಮ ಮನೆಗೆ. ಯಾಕೆಂದರೆ ಒಂದೇ ಸಲ ರಾ ಪವರ್ ಕೊಟ್ಬಿಟ್ರೆ, ಕ್ಯಾಜುವಲಾಗಿ ಓಡಿಸೋರಿಗೆ ರಾ ಪವರ್ ಕೊಟ್ಬಿಟ್ರೆ ಅವ್ರು ಏನು ಮಾಡ್ತಾರೆ, ಯಾವ ಥರ ಕಂಟ್ರೋಲ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಸೊ ಅದಕ್ಕೆ ಅದಾದಮೇಲೆ 390 ತೊಗೊಂಡೆ, 2019 ಮಾಡಲ್ಲು. ಅದಾದಮೇಲೆ ಅದು ಸಾಕು ಅಂದ್ಕೊಂಡು ಅದನ್ನು ಮಾರಿಬಿಟ್ಟು RC ತೊಗೊಂಡೆ. ಅಂದರೆ ನಾನು ಬೈಕ್ ವರ್ಲ್ಡಲ್ಲಿ ಯಾವ್ಯಾವ ಬೈಕ್ಗಳು ಮುಟ್ಟಬೇಕು, ಯಾವ ಬ್ರ್ಯಾಂಡ್ಗಳಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಎಲ್ಲ ಚೆಕ್ ಮಾಡಿಕೊಂಡು ನೋಡಿಕೊಂಡು ಇಕ್ಕೊಂಡೆ. ಇವಾಗ ಬೆನಾಲಿಗೆ ಅಪ್ಡೇಟ್ ಮಾಡಿ ಇಕ್ಕಿದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಇವಾಗೆಲ್ಲ ಬರೀ ಬೆನಾಲಿದ್ದೆ, ಅವೆಲ್ಲ ಅಪ್ಡೇಟ್ ಮಾಡೋಕ್ಕೋಸ್ಕರ ಒಂದೆರಡು ಮಾರಿಬಿಟ್ಟಿದ್ದೀನಿ. ಇವಾಗ ಬೆನಾಲಿನ ಮಾಡಿಫೈ ಮಾಡ್ಸೋಣ ಅಂತ ಬಿಟ್ಟಿದ್ದೀನಿ. ಅದು ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇದು ನನ್ನ ಬೈಕಿನ ವರ್ಲ್ಡಲ್ಲಿ ನಾನು ಕಲ್ತಿರೋಂಥ ವಿಷಯಗಳು, ನನ್ನ ಪರ್ಫಾರ್ಮೆನ್ಸು, ಎಂಜಾಯ್ ಮಾಡಿರೋಂಥ ಟೈಮ್ ಸ್ಪೆಂಡ್ ಮಾಡಿರೋವಂಥದ್ದು ಟಾಪಿಕ್ ಇದು. ಈಗ ಎಡಿಟಲ್ಲಿ ಹೋಗ್ತಾ ಇದ್ದೆ. ಅವಾಗ ಬರೀ ಎಡಿಟ್ಗಳೇ ಮಾಡ್ಕೊಂಡು ಕೂತ್ಕೊತಿದ್ದೀನಿ. ಏನು ಬೈಕ್ ಅಂದರೆ ಏನಿಲ್ಲ, ಯಾವ ಬೈಕ್ಗಳು ಸಾಹಸನೂ ಮಾಡ್ತಾಯಿರಲಿಲ್ಲ. ಇವಾಗ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಾಗ ಈ ಥರ ಫೋಟೋಗಳೆಲ್ಲ ಹಿಂಗಂದ್ರೆ ಹಂಗೆ ಕ್ರಿಯೇಟಿವಾಗಿ ಯೋಚನೆ ಮಾಡ್ತಾಯಿದ್ದೀನ, ಇಲ್ಲ ಹುಚ್ಚುಚ್ಚಾಗೆ ಮಾಡ್ತಾಯಿದ್ದೀನ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗಿಷ್ಟ ಆಗೋ ಥರ ಮಾತ್ರ ಇರಬೇಕು, ಇನ್ನೊಬ್ರಿಗೆ ಇಷ್ಟ ಆಗಲಿ ಅಂತ ಮಾಡೋದಲ್ಲ.